ಪಾಕಿಸ್ತಾನದ ವಿರುದ್ಧ ಯಾವಾಗ ಪ್ರತೀಕಾರ, ಹೇಗೆ ಪ್ರತೀಕಾರ, ಎಲ್ಲಿ ಪ್ರತೀಕಾರ ಅನ್ನುವಂತಹ ಚರ್ಚೆಗಳ ನಡುವೆನೆ ನಿನ್ನೆ ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದು ಜಾತಿ ಗಣತಿಯ ವಿಚಾರ. ಕಾಂಗ್ರೆಸ್ ಸರ್ಕಾರದ ರಾಜ್ಯಗಳಲ್ಲಿ ಜಾತಿ ಗಣತಿಯ ಬಿಡುಗಡೆಯ ಅಸ್ತ್ರಕ್ಕೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ರಾಷ್ಟ್ರೀಯ ಜನಗಣತಿಯ ಜೊತೆಯಲ್ಲಿಯೇ ದೇಶದಲ್ಲಿ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ ಅಂತ ಹೇಳಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕ್ಯಾಬಿನೆಟ್ ಮೀಟಿಂಗ್ನ ನಂತರ ಬ್ರೀಫ್ ಮಾಡಿದ್ದಾರೆ. 2011ರಿಂದ ದೇಶದಲ್ಲಿ ಜಾತಿ ಗಣತಿ ನಡೆದಿಲ್ಲ. ಆದ್ರೀಗ ರಾಷ್ಟ್ರೀಯ ಜನಗಣತಿ ನಡೆಸ್ತಾ ಇದ್ದು ಅದರ ಭಾಗವಾಗಿ ಜಾತಿ ಗಣತಿಯೂ ಕೂಡ ಇರುತ್ತೆ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಜಾತಿ ಗಣತಿಯನ್ನ ರಾಜಕೀಯಗೊಳಿಸಿದ್ದು ಅವೈಜ್ಞಾನಿಕ ಗಣತಿಯ ಅಂಕಿ ಅಂಶವನ್ನು ನೀಡುತ್ತಾ ಇದೆ. ಕೆಲ ರಾಜ್ಯಗಳು ಅಂದರೆ ಪ್ರಮುಖವಾಗಿ ತೆಲಂಗಾಣ ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಬಿಹಾರ ಆಗಿರಬಹುದು, ಈ ರಾಜ್ಯಗಳು ರಾಜಕೀಯವಾಗಿ ಜಾತಿ ಗಣತಿಯನ್ನ ಮಾಡಿದ್ದು ಸಂದೇಹಗಳು ಹೆಚ್ಚಾಗ್ತಾ ಇದೆ. ಆ ಜಾತಿ ಗಣತಿಗೆ ಮಾನ್ಯತೆ ಇರಲ್ಲ. ಹಾಗಾಗಿ ರಾಷ್ಟ್ರೀಯ ಜನಗಣತಿಯ ಜೊತೆಯಲ್ಲಿಯೇ ವೈಜ್ಞಾನಿಕವಾಗಿ ಜಾತಿ ಜನಗಣತಿ ನಡೆಯಲಿದೆ ಅಂತ ಹೇಳಿ ಕೇಂದ್ರ ಸಚಿವರು ಮಾಹಿತಿ ಕೊಟ್ಟರು. ಇನ್ನು ಸಾಮಾಜಿಕ ನ್ಯಾಯಕ್ಕೆ ಇದು ನಮ್ಮ ಬದ್ಧತೆ ಅಂತ ಹೇಳಿ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಜಾತಿ ಸಮೀಕ್ಷೆಯನ್ನ ರಾಜಕೀಯ ಲಾಭಕ್ಕಾಗಿ ವಿರೋಧ ಪಕ್ಷಗಳು ಬಳಸಿಕೊಳ್ತಾ ಇದ್ದಾವೆ ಅಂತ ಹೇಳಿ ಪ್ರಧಾನಿ ಮೋದಿ ಪದೇ ಪದೇ ಆರೋಪಿಸ್ತಾ ಇದ್ರು. ಆದ್ರೀಗ ಅವರೇ ಜಾತಿ ಸಮೀಕ್ಷೆಗೆ ಒಪ್ಪಿಗೆಯನ್ನ ಕೊಟ್ಟಿರೋದು ಅಚ್ಚರಿಗೆ ಕಾರಣವಾಗಿದೆ, ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. Under the leadership of our Prime Minister Shri Narendra Modi ji, Cabinet Committee of Political Affairs has decided today, that is 30th April 2025, that caste enumeration should be included in the forthcoming census. Some states have done this well, while some others have conducted such surveys purely from a political angle in a non-transparent way. Such surveys have created doubts in the society. Considering all these facts and to ensure that a social fabric is not disturbed by politics, caste enumeration should be transparently included. I'm emphasizing the word transparently included in the census. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶವನ್ನು ಆಳ್ತಾ ಇದ್ದಾರೆ. ಮೋದಿ ತೆಗೆದುಕೊಂಡಂತಹ ಒಂದು ನಿರ್ಧಾರವನ್ನ ಫಾರ್ ದ ಫಸ್ಟ್ ಟೈಮ್ ವಿಪಕ್ಷ ಕಾಂಗ್ರೆಸ್ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿದ್ದು ಇದೇ ಇರಬೇಕು. ಜಾತಿ ಜನಗಣತಿಯ ಘೋಷಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯಾಗಿ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದಾರೆ. ಜೊತೆಗೆ ನಾವಿದನ್ನ ಬೆಂಬಲಿಸ್ತೇವೆ ಅಂತ ಹೇಳಿದ್ದಾರೆ, ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. 50% ಮೀಸಲಾತಿಯ ಮಿತಿಯ ಹೆಚ್ಚಳವೂ ಕೂಡ ಆಗ್ಲಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಜಾತಿ ಜನಗಣತಿ ಸಮಾನತೆಯನ್ನು ತರಲಿಕ್ಕೆ ಅನುಕೂಲವಾಗುತ್ತೆ. ಈಗಾಗಲೇ 11 ವರ್ಷ ವಿಳಂಬ ಮಾಡಿದ್ದಾರೆ. ಡೆಡ್ಲೈನ್ ಫಿಕ್ಸ್ ಮಾಡಿ ಆದಷ್ಟು ಬೇಗ ಸಮೀಕ್ಷೆಯನ್ನು ಮುಗಿಸಿ ಅಂತ ಹೇಳಿ ರಾಹುಲ್ ಒತ್ತಾಯಿಸಿದ್ದಾರೆ. ಜಾತಿ ಜನಗಣತಿಗೆ ತೆಲಂಗಾಣದ ನಮ್ಮ ಸರ್ಕಾರ ಮಾದರಿಯಾಗಿದೆ, ನಮ್ಮ ಒತ್ತಡಕ್ಕೆ ಪ್ರಧಾನಿ ಮೋದಿ ಮಣಿದಿದ್ದಾರೆ ಅಂತ ಕೂಡ ಹೇಳಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಜಾತಿ ಗಣತಿಯನ್ನು ಸ್ವಾಗತಿಸಿದ್ದು ಜಾತಿ ಗಣತಿಯ ಜೊತೆಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಡೆಸುವಂತೆ ಒತ್ತಾಯಿಸಿದ್ದಾರೆ.